Welcome to Dehamrita YouTube channel. Please subscribe, like and share. ಬನ್ನಿ ಫ್ರೆಂಡ್ಸ್, ಕ್ಯಾಬೇಜ್ ರೆಸಿಪಿ, ಕ್ಯಾಬೇಜ್ ಪಲ್ಯನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಬಾಣಲಿಯಲ್ಲಿ ಪ್ಯಾನಲ್ಲಿ ಒಂದು 2-3 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನಂತರ ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಸಾಸಿವೆ, ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಗೂ ಹೆಚ್ಚಿಟ್ಟ ಮಧ್ಯಮ ಗಾತ್ರದ 2 ಈರುಳ್ಳಿ ಇವೆಲ್ಲವನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಇದ್ರ ಜೊತೆಗೆ ನಾನು ಏನು ಹಾಕ್ತಾಯಿದ್ದೀನಿ, ಅರಿಶಿಣ ಪುಡಿ ಹಾಕ್ಬಿಟ್ಟು ಏನು ಮಾಡಬೇಕು, ಇನ್ನು ಸ್ವಲ್ಪ ನೀಟಾಗಿ ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆನಂತರ ಈ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿಗೆ ಉಪ್ಪು ಹತ್ತಬೇಕಲ್ವ, ಆ ಕಾರಣಕ್ಕೆ ಇವಾಗಲೇ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಏನು ಮಾಡಿ ತಿರ್ಗಾ ಬಾಡಿಸ್ಕೊಳ್ಳಿ. ನಂತರ ಬಂದುಬಿಟ್ಟು 2 ಮಧ್ಯಮ ಗಾತ್ರದ ಹೆಚ್ಚಿಟ್ಟ ಟೊಮೊಟೊವನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಗೊಜ್ಜು ರೀತಿಯಲ್ಲಿ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಇದು ಬೆಂದು ಹಸಿ ವಾಸನೆ ಹೋಗೋವರೆಗೂ ಇದು ಬೇಯಬೇಕು ಫ್ರೆಂಡ್ಸ್. ಇದು ಬೆಂದಾದ ತಕ್ಷಣ ಏನು ಮಾಡಬೇಕಪ್ಪ ಅಂದರೆ, ಇದಕ್ಕೆ ನಿಮ್ಮ ಮನೆಯಲ್ಲೇ ತಯಾರಿಸಿಟ್ಟಂತಹ ಸಾಂಬಾರು ಪುಡಿ, ನಾವು ಮನೆಯಲ್ಲೇ ತಯಾರಿಸಿದ ಸಾಂಬಾರು ಪುಡಿ ಹಾಕ್ತೀವಿ. ನೀವು ಬೇಕಾದ್ರೆ ರೆಡಿ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಇದೇ ರೀತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ತಬೇಕಲ್ವ, ಅದಕ್ಕೆ ನಾನು ಒಂದು ಮುಷ್ಟಿಯಷ್ಟು ಕಡಲೆಬೇಳೆಯನ್ನು ನೆನೆ ಹಾಕಿದ್ದೆ. ನೋಡಿ, ಈ ರೀತಿ ನೆಂದಿದೆ. ಒಂದು ಅರ್ಧ ಗಂಟೆ ನೆನೆ ಹಾಕಿದರೆ ಸಾಕು ಫ್ರೆಂಡ್ಸ್. ಕಡಲೆಬೇಳೆ ಈ ರೀತಿ ನೆಂದು ಬರುತ್ತೆ. ನೋಡಿ, ಈ ನೆಂದಿರೋ ಕಡಲೆಬೇಳೆನ ನಾನು ಇವಾಗ ಅದಕ್ಕೆ ನೀರನ್ನು ಸೋಸಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ತೊಳಿಬೇಕು ಫ್ರೆಂಡ್ಸ್. ಏನೇ ಹುಳಗಳಿದ್ರೂ ಸತ್ತೋಗುತ್ತೆ. ಕ್ಯಾಬೇಜ್ನೂ ಕೂಡ ನೀಟಾಗಿ ಉಪ್ಪು ಹಾಕಿಬಿಟ್ಟು ಒಂದು 5 ನಿಮಿಷ ನೆನೆ ಇಟ್ಬಿಟ್ಟು ವಾಶ್ ಮಾಡಿ ತೊಗೋಬೇಕು. ಇಲ್ಲಿ ನೋಡಿ, ನಾನಿವಾಗ ನೆನೆಸಿಟ್ಟ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆಗೂ ಉಪ್ಪು ಖಾರ ಎಲ್ಲ ಹತ್ತಬೇಕಲ್ವ, ಅದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ನೀವು ಅದನ್ನು ಮುಚ್ಚಿಬಿಟ್ಟು ಒಂದು 2 ಸೆಕೆಂಡ್ನಷ್ಟು ಬೇಯಿಸ್ಕೋಬೇಕು. ಆನಂತರ ಇದೊಂದು ಸ್ವಲ್ಪ ಬೆಂದಾದ ತಕ್ಷಣ ನಾನು ಏನು ಮಾಡ್ತಾಯಿದ್ದೀನಿ ನೋಡಿ, ದೊಡ್ಡ ಹರಳು ಉಪ್ಪು ಹಾಕಿಬಿಟ್ಟು ನಾನು ಕ್ಯಾಬೇಜ್ನ ನೀಟಾಗಿ ಕಿವುಚಿ ತೊಳಿತಾ ಇದ್ದೀನಿ. ಇದರಲ್ಲಿ ಹುಳಗಳಾಗಬೇಡ್ದು ಅಂತ ಹೇಳಿ ತುಂಬ ಔಷಧಿಗಳನ್ನು ಸ್ಪ್ರೇ ಮಾಡಿರ್ತಾರೆ ಫ್ರೆಂಡ್ಸ್. ಆ ಕಾರಣಕ್ಕೆ ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಕೊಡ್ತೀವಲ್ವ, ಆ ಕಾರಣಕ್ಕೆ ಇದನ್ನು ತುಂಬ ಜಾಗೃತವಾಗಿ 2-3 ನೀರಲ್ಲಿ ನೀಟಾಗಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿದರೆ ಇನ್ನೂ ತುಂಬ ಒಳ್ಳೆಯದು. ಎರಡನ್ನೂ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆ ಇಟ್ಬಿಟ್ಟು ಕಿವುಚ್ಬಿಟ್ಟು ತೊಳೀರಿ. ನೋಡಿ, ನನ್ನ ಸಣ್ಣ ಚೊಂಬು, ನನ್ನ ಸಣ್ಣ ಮಗನ ಚಿಕ್ಕ ಗಿಂಡಿ, ಇದರಿಂದ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಟೀ ಕುಡಿಯೋ ಲೋಟದಿಂದ ನೀವು ಅರ್ಧ ಲೋಟ ಅಥವಾ 1 ಲೋಟ ನೀರು ಬಿಟ್ಟರೆ ಸಾಕು. ಅದು ಕ್ಯಾಬೇಜು ಬೇಗನೆ ಬೆಂದು ಬರುತ್ತೆ, ಅದು ಸ್ವಲ್ಪ ನೀರು ಬಿಡುತ್ತೆ ಅಲ್ವಾ, ಆ ಕಾರಣಕ್ಕೆ. ನೋಡಿ, ಇವಾಗ ಇದು ಗೊಜ್ಜು ರೆಡಿ ಆಯಿತು ಫ್ರೆಂಡ್ಸ್. ಇದಕ್ಕೆ ನಾನು ತೊಳೆದಿಟ್ಟ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾನಿವಾಗ ತೊಳೆದಂತಹ ಕ್ಯಾಬೇಜನ್ನ ಹಾಕ್ತಾಯಿದ್ದೀನಿ. ಎಲೆಕೋಸನ್ನು ಆ್ಯಡ್ ಮಾಡಿಬಿಟ್ಟು ಏನು ಮಾಡಬೇಕು, ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಇದು ಸೇಮ್ ಗೋಬಿ ತಿನ್ನಂಗೆ ಆಗುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟ್ ಆಗುತ್ತೆ ಪಲ್ಯ. ನಾನು ಯಾವುದೇ ರೀತಿ ಸಾಸ್ ಆಗಲಿ ಅಥವಾ ಚಿಲ್ಲಿ ಸಾಸ್ ಆಗಲಿ, ಆಮೇಲೆ ಈ ರೆಡಿ ಸಿಗುತ್ತಲ್ಲ ಅವೆಲ್ಲ ಸಾಸು, ರೆಡಿ ಪೌಡರು, ಸಾಂಬಾರು ಪುಡಿ, ಇದನ್ನು ಯಾವುದನ್ನು ಯೂಸ್ ಮಾಡಲ್ಲ. ನಾವು ಯಾವುದೇ ರೆಡಿ ಪೌಡರ್ನ ಯೂಸ್ ಮಾಡಿದರೆ ಏನಾಗುತ್ತಪ್ಪ ಅಂದರೆ ಅದರಿಂದ ಸೈಡ್ ಎಫೆಕ್ಟ್ಸು ತುಂಬ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಟೇಸ್ಟಿಂಗ್ ಪೌಡರ್ನ ಆ್ಯಡ್ ಮಾಡಿರ್ತಾರೆ. ಆ ಕಾರಣಕ್ಕೆ ನಾನು ಪ್ರತಿಯೊಂದನ್ನು ಮನೆಯಲ್ಲೇ ತಯಾರಿಸಿಟ್ಕೊಂಡಿದ್ದೀನಿ. ಬೇಳೆ ಸಾಂಬಾರಿಗೆ ಒಂದು ಸಾಂಬಾರು ಪುಡಿ ಮತ್ತು ಕ್ಯಾಬೇಜು ಈ ರೀತಿ ಒಣ ಪಲ್ಯಗಳಿಗೆ ಬೇರೆದು ಸಾಂಬಾರು ಪುಡಿ ಎಲ್ಲ ಸಪ್ರೇಟಾಗಿ ನಮ್ಮ ಮನೆಯಲ್ಲಿ 3 ಥರದ ಸಾಂಬಾರು ಪುಡಿಯನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಮಯ ಸಿಕ್ಕರೆ ನಿಜವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿ ಮಾಡ್ಕೊಳ್ಳಿ. ಇವಾಗ ಈ ಕ್ಯಾಬೇಜನ್ನು ಸ್ವಲ್ಪ ಬೆಂದಾದ ತಕ್ಷಣ ನೋಡಿ, ಹೊಗೆ ಬರೋ ಕಾರಣಕ್ಕೆ ವಿಡಿಯೋ ಸ್ವಲ್ಪ ಬ್ಲರ್ ಆಗಿದೆ. ನೋಡಿ, ಈ ರೀತಿ ಕ್ಯಾಬೇಜ್ ಇವಾಗ ಬಂತು ಫ್ರೆಂಡ್ಸ್. ಇದನ್ನು ನಾನು ಏನು ಮಾಡ್ತೀನಿ, ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮನೇಲಿ ಕೊತ್ತಂಬರಿ ಇರದೇ ಇರೋ ಕಾರಣ ನಾನು ಹಾಕಿಲ್ಲ. ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪಿನ ಒಗ್ಗರಣೆ ತುಂಬ ಚೆನ್ನಾಗುತ್ತೆ. ಕರಿಬೇವಿನ ಸೊಪ್ಪು ಮರ್ತಿದ್ದೀನಿ, ಕೊತ್ತಂಬರಿ ಇರಲಿಲ್ಲ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇಲ್ಲಿವರೆಗೂ 12 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ನನಗೆ ತುಂಬ ಖುಷಿ ಆಗ್ತಾಯಿದೆ. ಸಬ್ಸ್ಕ್ರೈಬರ್ಸ್ಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ